ಯಾವುದೇ ಸಂದರ್ಭದಲ್ಲಿ ನಿಮ್ಮ ಜೀವನ ಸ್ಥಾನಮಾನವನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಹೋಲಿಸಿಕೊಂಡರೆ ಸಮಾಧಾನದಿಂದ ಇರಲು ಸಾಧ್ಯವಿಲ್ಲ. ನಿಮ್ಮ ಜೀವನ ನಿಮ್ಮದು, ಅದು ಬೇರೆಯವರದ್ದಾಗಲು ಸಾಧ್ಯವೇ ಇಲ್ಲ. ನಾವು ಯಾವ ರೀತಿ ಮಾತನಾಡಬೇಕು ಎಂಬುದನ್ನು ಕಲಿಸುವ ಕ್ಲಾಸ್ ಇಲ್ಲ, ಆದರೆ ನಾವು ಮಾತನಾಡುವುದನ್ನು ನೋಡಿದ ಜನ ನಮ್ಮ ಕ್ಲಾಸ್ ಯಾವುದು ಎಂಬುದನ್ನು ನಿರ್ಧರಿಸುತ್ತಾರೆ. ಮಾತು ನಮ್ಮ ವ್ಯಕ್ತಿತ್ವ ಮತ್ತು ಸಂಸ್ಕಾರವನ್ನು ಹೇಳುತ್ತೆ. ಯಾವ ಕಾರಣಕ್ಕೂ ಮಾತಿನಿಂದ ನಮ್ಮನ್ನು ಕುಗ್ಗಿಸಿಕೊಳ್ಳಬಾರದು. ನಕಲಿ ಜನಗಳ ಜೊತೆ ಅಸಲಿ ಭಾವನೆಗಳನ್ನು ಹಂಚಿಕೊಳ್ಳಬೇಡಿ. ದೇವರು ಯಾರನ್ನು ಸುಮ್ಮನೆ ನಮ್ಮ ಜೀವನದಲ್ಲಿ ಪರಿಚಯ ಮಾಡಿಸೋದಿಲ್ಲ, ಅದರ ಹಿಂದೆ ಒಂದು ಉನ್ನತವಾದ ಕಾರಣವನ್ನು ಇಟ್ಟಿರುತ್ತಾನೆ. ಎಲ್ಲ ಸಂಬಂಧಗಳನ್ನು ಪರೀಕ್ಷಿಸಿ, ಆದರೆ ಬಂದ ಫಲಿತಾಂಶ ಒಂದೇ ಆಗಿರುತ್ತೆ. ಅದು ಎಲ್ಲದಕ್ಕೂ ಮೂಲ ಕಾರಣ ಅವಶ್ಯಕತೆ. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿ ಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯಕ್ಕೆ ಬಿಡಬೇಕು ಅಷ್ಟೆ. ನಮ್ಮ ಜೀವನದಲ್ಲಿ ನಡೆಯುವ ಅನೇಕ ನಾಟಕಗಳಿಗೆ ಕಲಾವಿದರು ನಮ್ಮವರೇ ಆಗಿರುತ್ತಾರೆ. ನಮ್ಮ ಮಾತನ್ನೇ ಅರ್ಥ ಮಾಡಿಕೊಳ್ಳದೇ ಇರೋರಿಗೆ ನಮ್ಮ ಮನಸ್ಸು ಅರ್ಥ ಆಗುತ್ತೆ ಅಂತ ತಿಳ್ಕೊಳ್ಳುವುದು ಭ್ರಮೆ. ನಂಬಿಕೆಯನ್ನು ಮೋಸ ಮಾಡಲು ಉಪಯೋಗಿಸಬೇಡಿ. ಪ್ರೀತಿಯನ್ನು ಸಮಯ ಕಳೆಯಲು ಬಳಸಿಕೊಳ್ಳಬೇಡಿ. ಭಾವನೆಗಳ ಜೊತೆ ಆಟವಾಡಲು ನೋಡಬೇಡಿ. ಎಲ್ಲರಿಗೂ ಅವರದೇ ಆದ ವ್ಯಕ್ತಿತ್ವ ಇರುತ್ತೆ. ಅವರ ಜೀವನದ ಜೊತೆ ಆಟವಾಡಬೇಡಿ. ಒಬ್ಬರನ್ನು ಅತಿಯಾಗಿ ಸುಧಾರಿಸಲು ಹೋದರೆ ನೀವು ಅವರ ಶತ್ರುವಾಗುತ್ತೀರಿ. ಪೆಟ್ಟು ಕೊಟ್ಟವರಿಗೆ ಮರುಪೆಟ್ಟು ಕೊಡಲು ನೀವ್ಯಾರು? ಪಟ್ಟು ಹಿಡಿಯದೆ ದುಪ್ಪಟ್ಟು ಪೆಟ್ಟು ಕೊಡಲು ಮೇಲೊಬ್ಬ ಇಲ್ಲವೇ? ಒಂದು ಸಂಬಂಧ ಉಳಿಸಲು ಎಷ್ಟು ಬೇಕಾದರೂ ಸೋಲಬಹುದು, ಆದರೆ ಅದನ್ನೇ ನಮ್ಮ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರೆಸುವ ಅವಶ್ಯಕತೆ ಇರುವುದಿಲ್ಲ. ಸ್ವಾಭಿಮಾನ ಕೂಡ ತುಂಬ ಮುಖ್ಯ. ತಾಳ್ಮೆಗೂ ಒಂದು ಕೊನೆ ಇರುತ್ತೆ. ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸುತ್ತಾ ಇದ್ದರೂ ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇರುತ್ತಾನೆ ಎಂದು ಮತ್ತೆ ಮತ್ತೆ ನೋವು ಕೊಡುತ್ತಾ ಇರೋದು ಶತಮೂರ್ಖರ ಲಕ್ಷಣ. ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ. ಹಿಂಸಿಸುವ ವ್ಯಕ್ತಿ ಕ್ಷಣ ಕ್ಷಣವೂ ಪಾಪದ ಕೊಡ ತುಂಬಿಸುತ್ತಾ ಸಾಗುತ್ತಾನೆ. ಮುಚ್ಚಿದ ಬಾಯಿಯ ಮೀನು ಎಂದಿಗೂ ಗಾಳಕ್ಕೆ ಸಿಕ್ಕಿ ಬೀಳೋದಿಲ್ಲ. ಈ ಮಾತು ಮೀನಿಗೊಂದೇ ಅಲ್ಲ, ಮನುಷ್ಯರಿಗೂ ಅನ್ವಯ. ಬಹುತೇಕ ಸಂದರ್ಭಗಳಲ್ಲಿ ಎಲ್ಲರೂ ಬಾಯಿ ತೆರೆದೇ ಕಷ್ಟಕ್ಕೆ ಸಿಲುಕುತ್ತಾರೆ. ಕೆಸರು ನೀರನ್ನು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಬಿಟ್ಟರೆ ತಿಳಿಯಾಗುತ್ತೆ. ಬಿಸಿ ನೀರನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾಗುತ್ತೆ. ಸ್ವಲ್ಪ ಕಾದರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾಗುತ್ತೆ. ಆದರೆ ಕಾಯಬೇಕು. ಅವಸರ ಪಟ್ಟರೆ ಎಲ್ಲವೂ ಹಾಳು. ಯಾರಾದರೂ ನಿಮ್ಮಲ್ಲಿ ಕೋಪ ಬರುವಂತೆ ಅಥವಾ ಮೂಡ್ ಕೆಡಿಸಿಕೊಳ್ಳುವಂತೆ ವರ್ತಿಸಿದ್ರೆ ಅದಕ್ಕೆ ಪ್ರತಿಕ್ರಿಯೆ ನೀಡಬೇಡಿ. ನಕಾರಾತ್ಮಕ ವ್ಯಕ್ತಿಗಳನ್ನು ಖುಷಿಪಡಿಸುವುದು ನಿಮ್ಮ ಉದ್ದೇಶವಾಗಬಾರದು. ರೂಪ ಚಿಪ್ಪಿನಂತೆ ಇದ್ದರೂ ಪರವಾಗಿಲ್ಲ, ವ್ಯಕ್ತಿತ್ವ ಚಿಪ್ಪೊಳಗಿನ ಮುತ್ತಂತೆ ಇರಬೇಕು. ಸುಳ್ಳು ಹೇಳಿ ಮನಸ್ಸು ಸಮಾಧಾನ ಪಡಿಸುವ ಕಲೆಯೇ ಹಲವರಿಗೆ ಕರಗತವಾಗಿರುತ್ತೆ. ಆದರೆ ತಮ್ಮನ್ನು ವಿರೋಧಿಸಿದರೂ ಪರವಾಗಿಲ್ಲ, ಸತ್ಯ ಹೇಳುವ ತಾಕತ್ತು ಕೆಲವರಿಗೆ ಮಾತ್ರ ಇರುತ್ತೆ. ಬರೆದಿದ್ದನ್ನು ಅಳಿಸಬಹುದು, ಆದರೆ ಆಡಿದ ಮಾತನ್ನು ಅಳಿಸಿ ಹಾಕಲು ಆಗೋದಿಲ್ಲ. ಆದ್ದರಿಂದ ಮಾತನ್ನು ಆಡುವಾಗ ಎಚ್ಚರವಿರಲಿ. ಅದರಲ್ಲೂ ಸಿಟ್ಟು ಬಂದಾಗ ಮಾತನಾಡಲೇಬಾರದು. ಏನು ಮಾತನಾಡುತ್ತೇವೆ ಎಂಬುವುದೇ ಗೊತ್ತಿರುವುದಿಲ್ಲ. ಪ್ರಶ್ನಿಸುವ ಗುಣ ನಮ್ಮಲ್ಲಿ ಹೆಚ್ಚಾದಷ್ಟು ನಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇದೇ ಬದುಕಿನ ಕಠೋರ ಸತ್ಯ. ಸಂಬಂಧವನ್ನು ಉಳಿಸಲು ಅಥವಾ ಜೀವಂತವಾಗಿರಿಸಲು ಕೆಲವೊಮ್ಮೆ ಅಂಧರಾಗಬೇಕಾಗುತ್ತೆ, ಮೂಗರಾಗಬೇಕಾಗುತ್ತೆ, ಕಿವುಡರಾಗಬೇಕಾಗುತ್ತೆ. ಎಲ್ಲವೂ ಬದುಕಿನ ನೆಮ್ಮದಿಗಾಗಿ. ಅಗತ್ಯಕ್ಕಿಂತ ಜಾಸ್ತಿ ಒಳ್ಳೆಯವರಾಗಲು ಹೋಗಬೇಡಿ. ನಿಮ್ಮನ್ನು ನಿಂಬೆ ಹಣ್ಣಿನಂತೆ ಹಿಂಡಿ ಬಿಡುತ್ತಾರೆ. ಕೆಲವು ಸಂಬಂಧಗಳೇ ಹಾಗೆ. ನಮ್ಮನ್ನು ಬಹಳ ಹಚ್ಚಿಕೊಂಡಿರುವವರ ತರಹ ಇರುತ್ತಾರೆ, ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಬಿಡ್ತಾರೆ. ನಮ್ಮಿಂದ ದೂರ ಇರಲು ಬಯಸುವವರಿಂದ ಅವರಿಗಿಂತ ಮೊದಲು ನಾವೇ ಹೆಚ್ಚು ಹೆಚ್ಚು ದೂರ ಇದ್ದು ಬಿಡಬೇಕು. ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡಿ. ಅತಿಯಾದರೆ ಅಮೃತವು ವಿಷವಾಗುತ್ತೆ. ಹಾಗೆ ಅತಿಯಾದ ನಂಬಿಕೆ ನಿಮ್ಮನ್ನು ಬ್ಲಾಕ್ ಲಿಸ್ಟ್ ಸೇರಿಸುತ್ತೆ. ನಮ್ಮ ಅವಶ್ಯಕತೆ ಅವರಿಗಿದ್ದಾಗ ನಮ್ಮನ್ನು ತುಂಬ ಪ್ರೀತಿ ಮಾಡೋರ ಥರ ಕೇರ್ ಮಾಡ್ತಾರೆ, ನಾಟಕ ಮಾಡ್ತಾರೆ. ಅದೇ ನಮ್ಮ ಅವಶ್ಯಕತೆ ಇಲ್ಲ ಅಂದರೆ ನಮ್ಮನ್ನು ಪ್ರೀತಿ ಮಾಡೋದಿರಲಿ, ನಾವು ಇದ್ದೀವಿ ಅನ್ನೋದನ್ನೇ ಮರೆತು ಅವರಿಗೆ ಬೇಕಾದವರ ಜೊತೆ ಖುಷಿಯಾಗಿ ಇರ್ತಾರೆ. ಇಷ್ಟೇ ಜೀವನ. ಕೆಲವರು ಅರ್ಥನೇ ಆಗಲ್ಲ. ಒಂದೊಂದು ಸಾರಿ ನಾವು ಅಂದರೆ ತುಂಬ ಇಷ್ಟ ಅನ್ನೋ ಥರ ನಡ್ಕೊತಾರೆ, ಇನ್ನೊಂದು ಸಾರಿ ನೀವ್ಯಾರು ಅನ್ನೋ ಥರ ಆಡ್ತಾರೆ. ಆತ್ಮೀಯತೆ ಅನ್ನೋದು ಒತ್ತಾಯದಿಂದ ಬರುವಂಥದ್ದಲ್ಲ, ಹೃದಯದಿಂದ ಬರುವಂಥದ್ದು. ಕೆಲವೊಂದು ಸಂಬಂಧಗಳು ಬಾಡಿಗೆ ಮನೆಯ ಹಾಗೆ, ಎಷ್ಟೇ ಶೃಂಗರಿಸಿದ್ರೂ ನಮ್ಮದಾಗುವುದಿಲ್ಲ. ಜೊತೆಗಿರುವವರೆಲ್ಲ ನಿನ್ನವರೇ ಎಂದು ಬೀಗಬೇಡ. ಅವರವರಿಗೆ ಬೇಕಾದವರು ಜೊತೆಯಲ್ಲಿದ್ದಾಗ. ಯಾವ ವ್ಯಕ್ತಿ ನಿಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ ನಿಮ್ಮ ಜೊತೆ ಇರಲಿಲ್ಲವೋ, ನಿಮ್ಮ ಒಳ್ಳೆಯ ಪರಿಸ್ಥಿತಿಯಲ್ಲಿ ನಿಮ್ಮ ಜೊತೆ ಇರಲು ಅವರಿಗೆ ಯಾವ ಅಧಿಕಾರವೂ ಇಲ್ಲ.
ಸಮಯವು ಕಿವುಡಲ್ಲ, ಬರೀ ಮೌನವಾಗಿದೆ ಅಷ್ಟೆ. ಸಮಯ ಬಂದಾಗ ಯಾರಿಗೆ ಯಾರು ಎಂಬುವುದನ್ನು ಹೇಳಿಬಿಡುತ್ತೆ. ಜೀವನವು ಎಷ್ಟು ಸಾಧಾರಣವಾಗಿರುತ್ತೋ ಒತ್ತಡವು ಕಡಿಮೆ ಇರುತ್ತೆ. ಜನ ಹೇಳ್ತಾರೆ ಪ್ರೀತಿ ತುಂಬ ಯೋಚನೆ ಮಾಡಿ ಮಾಡಬೇಕು ಎಂದು. ಆದರೆ ಅವರಿಗೇನು ಗೊತ್ತು, ತುಂಬ ಯೋಚನೆ ಮಾಡಿ ಕುತಂತ್ರವನ್ನು ಮಾಡಲಾಗುತ್ತೆ ಹೊರತು ಪ್ರೀತಿಯನ್ನಲ್ಲ. ಜನ ನಿಜ ಹೇಳ್ತಾರೆ, ಪ್ರೀತಿಯನ್ನು ಪಡೆಯುವುದರಲ್ಲಿ ಕಷ್ಟವೇನಿಲ್ಲ, ಆದರೆ ಪ್ರೀತಿಯನ್ನು ಮರೆಯುವುದರಲ್ಲಿ ತುಂಬ ಕಷ್ಟವಿದೆ. ಕೆಲವು ದುಃಖಗಳು ಹೇಗಿರುತ್ತೆ ಎಂದರೆ ನಾವು ಸಹಿಸಿಕೊಳ್ಳುತ್ತಾ ಇರಬೇಕು, ಆದರೆ ಯಾರ ಮುಂದೆಯೂ ಹೇಳಲು ಸಾಧ್ಯವಾಗುವುದಿಲ್ಲ. ಜನರಿಗೆ ಅಧಿಕಾರ ತೋರಿಸುವುದು ಮಾತ್ರ ಗೊತ್ತು, ಆದರೆ ಸಂಬಂಧ ಮಾತ್ರ ನಿಭಾಯಿಸುವುದು ಗೊತ್ತಿರೋಲ್ಲ. ಯಶಸ್ಸು ಸಿಗಲಿ ಬಿಡಲಿ, ಆದರೆ ಅದನ್ನು ಕ್ರಮಿಸಿದ ಹಾದಿ ಮಾತ್ರ ತುಂಬ ಕಲಿಸಿಕೊಡುತ್ತೆ. ಎಲ್ಲಿಯಾದರೂ ಅಚಾನಕ್ಕಾಗಿ ಪ್ರೀತಿ ಮತ್ತು ಗೌರವ ಸಿಗುತ್ತಿದೆ ಎಂದರೆ ಸ್ವಲ್ಪ ಹುಷಾರಾಗಿರಿ. ಈಗಿನ ಕಾಲದಲ್ಲಿ ವಿಷವೂ ಕೂಡ ಅಷ್ಟು ವಿಷವಾಗಿರೋದಿಲ್ಲ. ಜನ ಇನ್ನೊಬ್ಬರಿಗಾಗಿ ಅಷ್ಟು ವಿಷವನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರುತ್ತಾರೆ. ಯಾವಾಗಲೂ ತಯಾರಿಯಲ್ಲಿಯೇ ಇರಿ, ಯಾಕೆಂದರೆ ಹವಾಮಾನ ಮತ್ತು ಮನುಷ್ಯ ಯಾವಾಗ ಬದಲಾಗುತ್ತಾರೆ ಎಂಬುದರ ಮೇಲೆ ವಿಶ್ವಾಸವಿಟ್ಟು ಪ್ರಯೋಜನವಿಲ್ಲ. ಒಂದು ಮಾತು ಹೇಳ್ತೀನಿ, ಗಮನವಿಟ್ಟು ಕೇಳಿ. ಯಾವ ವ್ಯಕ್ತಿಯಲ್ಲಿ ತುಂಬ ಆಟಿಟ್ಯೂಡ್ ಇರುತ್ತೆ ಗೊತ್ತಾ, ಆ ವ್ಯಕ್ತಿಯನ್ನು ಒಂದು ಕ್ಷಣದಲ್ಲಿ ಎಲ್ಲರೂ ಬಿಟ್ಟು ಹೋಗಿರುತ್ತಾರೆ. ಆಮೇಲೆ ಅವನು ಬದುಕಲು ಕಲಿತಿರುತ್ತಾನೆ. ಆ ಕ್ಷಣದಿಂದ ಅವನ ಜೀವನದಲ್ಲಿ ಯಾರೇ ಇರಲಿ ಬಿಡಲಿ, ಅವನಿಗೆ ಯಾವ ವ್ಯತ್ಯಾಸವೇ ಬೀಳುವುದಿಲ್ಲ. ಯಾವ ವ್ಯಕ್ತಿ ನಿಮ್ಮ ಭಾವನೆಗಳಿಗೆ ಗೌರವವೇ ಕೊಡುವುದಿಲ್ವೋ ಅವರ ಹಿಂದೆ ಬೀಳುವುದು ಪ್ರೀತಿ ಎನಿಸಿಕೊಳ್ಳುವುದಿಲ್ಲ, ಮೂರ್ಖತನ ಎನಿಸಿಕೊಳ್ಳುತ್ತೆ. ಪ್ರತಿಯೊಂದು ಹೊಸ ಆರಂಭ ಮನುಷ್ಯನಲ್ಲಿ ಹೆದರಿಕೆ ಹುಟ್ಟಿಸುತ್ತೆ. ಆದರೆ ಒಂದು ನೆನಪಿಡಿ, ಕಷ್ಟಗಳ ನಂತರವೇ ಯಶಸ್ಸು ಕಣ್ಣಿಗೆ ಕಾಣಿಸುತ್ತೆ. ಮನುಷ್ಯ ಬೇರೆಯವರು ಮಾಡಿದ ತಪ್ಪಿನಿಂದ ಕಲಿತುಕೊಳ್ಳಬೇಕು. ಪ್ರತಿ ಸಲ ತಪ್ಪು ಮಾಡಿ ಕಲಿಯಲು ಜೀವನ ಅಷ್ಟೊಂದು ಉಳಿದಿಲ್ಲ. ಯಾರಾದರೂ ನಿಮ್ಮನ್ನು ಅಪರಿಚಿತರ ಹಾಗೆ ನೋಡಲು ಶುರು ಮಾಡಿದರೆ ದಯವಿಟ್ಟು ಮೌನವಾಗಿಯೇ ಅವರ ಜೀವನದಿಂದ ಹೊರ ನಡೆದು ಬಿಡಿ. ಅವರವರ ನಿಯತ್ತಿಗೆ ತಕ್ಕಂತೆ ಅವರ ಕಥೆಗಳು ಇರುತ್ತೆ. ಒಬ್ಬರು ಪಕ್ಷಿಗಳಿಗೆ ಪಿಸ್ತೂಲು ಹಿಡಿದರೆ ಮತ್ತೊಬ್ಬರು ನೀರು ಹಾಕಿ ಇಡುತ್ತಾರೆ. ಜನ ಹೇಳ್ತಾರೆ ಸಮಯದೊಂದಿಗೆ ನೋವು ಕಡಿಮೆಯಾಗುತ್ತೆ ಎಂದು. ನಿಜ ಹೇಳಬೇಕೆಂದರೆ ಸಮಯದೊಂದಿಗೆ ಮನುಷ್ಯ ಆ ನೋವಿನೊಂದಿಗೆ ಬದುಕುವುದನ್ನು ಕಲಿಯುತ್ತಾನೆ ಅಷ್ಟೆ. ನಿಮ್ಮ ಜೊತೆಯಾಗಿ ನಿಂತವರ ಜೊತೆಯಾಗಿ ನಿಲ್ಲಿ. ಯಾರು ನಿಮ್ಮನ್ನು ತ್ಯಾಗ ಮಾಡಿದ್ದಾರೋ ಅವರನ್ನು ತ್ಯಾಗ ಮಾಡಿಬಿಡಿ. ನಮ್ಮ ಹೃದಯದ ಮೇಲೆ ಆಕ್ರಮಣ ಮಾಡುವವರು ನಮ್ಮವರೇ ಆಗಿರುತ್ತಾರೆ. ಬೇರೆಯವರಿಗೆ ಏನು ಗೊತ್ತು ನಮ್ಮ ಹೃದಯ ಯಾವ ಕಾರಣಕ್ಕೆ ದುಃಖಿಸುತ್ತದೆ ಎಂದು. ಎಷ್ಟೇ ಹಿಡಿಯಲು ಪ್ರಯತ್ನಿಸಿ ಕೈ ಜಾರಿ ಹೋಗುತ್ತಲೇ ಇರುತ್ತದೆ. ಇದು ಸಮಯ ಬದಲಾಗೇ ಆಗುತ್ತೆ. ಕೆಲವೊಮ್ಮೆ ನಮ್ಮವರೇ ನಮ್ಮ ಅಪಹಾಸ್ಯ ಹೇಗೆ ಮಾಡುತ್ತಾರೆ ಎಂದರೆ ಅವರನ್ನು ನಮ್ಮವರೆಂದು ಹೇಳಿಕೊಳ್ಳಲು ಲಾಯಕ್ಕಿರೋದಿಲ್ಲ. ಗೆಳೆಯ, ಇದು ಜೀವನ. ತಾಯಿಯಲ್ಲ, ಪ್ರತಿಕ್ಷಣ ಪ್ರೀತಿ ಮಮತೆಯನ್ನು ತೋರಿಸಲು. ಯಾರನ್ನಾದರೂ ನೆನಪಿಸುತ್ತಲೇ ಇರುವುದು ಎಂದರೆ ಒಳಗಿನಿಂದಲೇ ಸಾಯುತ್ತಾ ಇರುವುದು ಎಂದರ್ಥ. ಜೀವನದ ಪುಟದಲ್ಲಿ ತುಂಬ ಸುಂದರವಾದ ಪುಟವೆಂದರೆ ಅದು ತಾಯಿಯ ಮಮತೆ. ಮನುಷ್ಯ ಮನೆ ಬದಲಾಯಿಸುತ್ತಾನೆ, ಬಟ್ಟೆ ಬದಲಾಯಿಸುತ್ತಾನೆ, ಸಂಬಂಧ ಬದಲಾಯಿಸುತ್ತಾನೆ, ಆದರೂ ದುಃಖಿಸುತ್ತಲೇ ಇರುತ್ತಾನೆ. ಕಾರಣ ಆತ ತನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಜನರು ಕೆಟ್ಟದಾಗಿ ಮಾತನಾಡಿದಾಗ ದುಃಖಿಸುವುದು, ಅದೇ ಜನ ಹೊಗಳಿದಾಗ ಸಂತೋಷ ಪಡುವುದು ಎಂದರೆ ನಿಮ್ಮ ಸುಖ ಮತ್ತು ದುಃಖದ ಸ್ವಿಚ್ ಬೇರೆಯವರ ಕೈಯಲ್ಲಿದೆ ಎಂದರ್ಥ. ಆದಷ್ಟು ಆ ಸ್ವಿಚ್ ನಿಮ್ಮ ಹತ್ತಿರವಿದ್ದರೆ ಒಳ್ಳೆಯದು. ಈ 3 ಉಡುಗೊರೆಗಳನ್ನು ಕೊಟ್ಟಿರುವ ವ್ಯಕ್ತಿಯನ್ನು ತುಂಬ ಜತನದಿಂದ ಕಾಯ್ದುಕೊಳ್ಳಿ. ಅವುಗಳು ಸಮಯ, ಸಮರ್ಪಣೆ ಮತ್ತು ಜೊತೆ. ಜೀವನದಲ್ಲಿ ಏನಾದರೂ ತಪ್ಪಾದರೆ ಕುಗ್ಗಿ ಹೋಗಬೇಡಿ. ಹಾಲು ಒಡೆದ ಮೇಲೆ ಜನ ಹೆದರ್ತಾರೆ, ಯಾಕೆಂದರೆ ಅವರಿಗೆ ಪನ್ನೀರ್ ಮಾಡಿ ಬಳಸಬಹುದು ಎಂಬುದು ಗೊತ್ತಿರೋದಿಲ್ಲ.